ಗೋಪಾಲ್ ನೀನು ಈ ಕಡೆ ಕೊಡೋ ಮಗ ರೈಸ್ ಕೊಡೋ ರೈಸ್. ಎಲ್ಲರಿಗೂ ಹಾಯ್. ನನ್ನ ಬರ್ಡೇಗೆ ಎಲ್ಲರಿಗೂ ವಿಶ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಈ ಸರಿ ಬರ್ಡೇನ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದು ನನ್ನ ಪರ್ಸ್ನಲ್ ಇದಕ್ಕೆ. ಯಾವುದೇ ಕಾರಣಕ್ಕೂ ಕೇಕ್ ಎಲ್ಲ ಕಟ್ ಮಾಡೋದು, ಪಾರ್ಟಿ ಮಾಡೋದು, ಆಚೆ ಎಲ್ಲ ಹೋಗೋದು, ಈ ಥರ ಮೊದಲು ಥರ ಗ್ರ್ಯಾಂಡಾಗೆಲ್ಲ ಮಾಡ್ಕೋಬೇಕು ಅನ್ನೋದು ನನಗೆ ಒಂಚೂರು ಇಷ್ಟ ಇರಲಿಲ್ಲ. ಸೊ ಅವ್ರುಗಳಿಗೆ ಹಸ್ದವ್ರಿಗೆ ಸೊ ಊಟ ಹಾಕಬೇಕು ಅನ್ನೋದೊಂದು ನನ್ನದೊಂದು ಮೊದಲಿಂದ ತುಂಬ ಆಸೆ. ಒನ್ ಟೈಮ್ ಮಾಡ್ಬೇಕನ್ನೋದಲ್ಲ, ಇದನ್ನು ಲೈಫ್ ಟೈಮ್ ಮಾಡ್ತಾನೆ ಇರಬೇಕು ಅನ್ನೋದೊಂದು ಪುಟ್ಟ ಆಸೆ. ಸೊ ಅದನ್ನು ನಾನು ಬರ್ಡೇ ದಿನವೇ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ವೇಸ್ಟ್ ಖರ್ಚು ಯಾವುದೋ ಮಾಡಬಾರ್ದು ಅಂಥೇಳಿ ಯಾರಿಗೂ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಹಾಗಾಗಿ ನನ್ನೊಂದು ಪುಟ್ಟ ಸಹಾಯ ನನ್ನ ಕೈಯಿಂದ ಮಾಡಬೇಕು ಅಂತ ಇದನ್ನು ವೀಡಿಯೋ ಮಾಡಬೇಕನ್ನೋ ಉದ್ದೇಶ ಏನೂ ಇಲ್ಲ. ವೀಡಿಯೋ ಮಾಡ್ತಿರೋದು ಒಂದೇ ರೀಸನ್ಗೆ, ಇದನ್ನು ನೋಡೋವಂಥವ್ರು ಇದನ್ನು ಮಾದರಿಯಾಗಿ ತಗೊಂಡು ಅವರು ಪಾರ್ಟಿ ಮಾಡೋದಾಗಲಿ, ಕೇಕು ಅದು ಇದಂತ ಖರ್ಚು ಮಾಡಿ ವೇಸ್ಟ್ ಮಾಡೋದಾಗಲಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ನನ್ನ ಕೈಯಾರ ನಾನೇ ಕೊಟ್ಟರೆ ನನಗೊಂದು ಖುಷಿ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಈ ವಿಡಿಯೋ ಉದ್ದೇಶ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡೋಣ, ಅವ್ರಿಗೆ ಅನ್ನ ನೀರು ಕೊಡೋಣ. ಯಾರು ಸಿಗ್ತಾರೋ ಅವ್ರಿಗೆ, ಯಾರು ಹಸ್ದವರು ಯಾರು ಸಿಗ್ತಾರೋ ಅವ್ರಿಗೆ ನನ್ನ ಕೈಲಿ ಆದಷ್ಟು ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿರೋ ಈ ಜರ್ನಿನ ನನ್ನ ಹುಟ್ಟಿದ ದಿವಸದಿಂದ ಶುರು ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಇಲ್ಲ ನಿಲ್ಲಿಸು. ಥ್ಯಾಂಕ್ ಯು ಪುಟ. ಕೊಡು ಮಗ, ನೀರು ಕೊಡ್ತೀವಿ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನನ್ನ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ ಈ ವರ್ಷ. ಸೊ ಮುಂದಿನ ವರ್ಷ ಇನ್ನೂ ಜಾಸ್ತಿ ಸಹಾಯ ಮಾಡೋಷ್ಟು ದೇವ್ರು ಕೊಡಲಿ ಅಂತ ಬೇಡ್ಕೊತೀನಿ. ಮಾಡಿದ್ದೀನಿ ಸಣ್ಣ ಪುಟ್ಟ, ಇದು ಇಲ್ಲ ಅಂತ ಏನಿಲ್ಲ. ಬಟ್ ಇವತ್ತೊಂದು ದಿನ ಏನೋ ಅವ್ರ ಕೈಗೆ ಅನ್ನ ಕೊಟ್ಟು ಅವರು ಹಿಂಗೆಲ್ಲ ಮಾಡೋರು, ಕೆಲವರು ಕೈ ಮುಗಿಯೋರು, ಕೆಲವರು ಏನಪ್ಪ ನಿನ್ನ ಹುಟ್ಟುಹಬ್ಬನ ಏನಕ್ಕೆ ಒಳ್ಳೇದಾಗಲಿ ಕಣಪ್ಪ ಅಂತೆಲ್ಲ ಹಿಂಗೆಲ್ಲ ತಲೆಯೆಲ್ಲ ಮುಟ್ಟೆಲ್ಲ ಇದು ಮಾಡಿದ್ರು. ಆವಾಗೆಲ್ಲ ಒಂಥರ ಗೂಸ್ ಪಂಪ್ಸ್ ಥರ ಅನಿಸ್ತಿತ್ತು. ಏನೋ ನನ್ನ ಮನಸ್ಸಿಗೆ ಒಂಥರ ಫೀಲು ಇನ್ನೂ ಜಾಸ್ತಿ ನನ್ನ ಹತ್ರ ಇದ್ರೆ ಇನ್ನೂ ಜಾಸ್ತಿ ಸಹಾಯ ಮಾಡ್ಬೋದಲ್ಲ ನನ್ನ ಹತ್ರ ಏನೇನೋ ಎಲ್ಲೆಲ್ಗೂ ಮೈಂಡ್ ಸೆಟ್ ಹೊರಟೋಯ್ತು. ಅವ್ರ ಆಶೀರ್ವಾದ ನಿಜವಾಗ್ಲೂ ಪ್ರಿಷಿಯಸ್ ಅನಿಸ್ತು. ಇನ್ನೂ ಜಾಸ್ತಿ ಖುಷಿ ಕೊಡೋ ಥರ ದೇವ್ರು ಕೊಡಲಿ. ಅವ್ರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಗ. ಸೊ ಇವತ್ತು ನಾವು ಅದನ್ನು ಮುಗಿಸಿ ನಮ್ಮ ಶರತ್ ಅವರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅದೇ ಬರ್ತ್ಡೇ ನಿಂದು ಭಾಳ ವಿಶೇಷವಾಗಿತ್ತು ಈ ದಿನ. ಈ ವರ್ಷ ಪ್ರತಿ ವರ್ಷ ಒಂಥರ ಡಿಫ್ರೆಂಟ್ ಆಗಿತ್ತು, ಈ ವರ್ಷ ಒಂಥರ ವಿಶೇಷವಾಗಿ ಆಚರಿಸ್ಕೊಂಡ್ವಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಹೊಟ್ಟೆಗೆ ಗೈಸ್. ನಿಜ ಹೇಳ್ಬೇಕು ಅಂದರೆ ನಾವಿನ್ನೂ ಟಿಫನ್ನೇ ಮಾಡಿಲ್ಲ ಮಗ, ಅಲ್ವಾ ಮಗ? ನಾವು ಅದರಲ್ಲೇ ಮಾಡೋಣ ಅಂದ್ಕೊಂಡು ನಾವು ಟಿಫನ್ ತೊಗೊಂಡಿದ್ವಿ. ಆಲ್ಮೋಸ್ಟು ಅಷ್ಟು ತೊಗೊಂಡಿದ್ರು ನಮ್ಗೊಂದು ಮಿಕ್ಲಿಲ್ಲ. ಕೊನೆಗೆ ಎಲ್ಲ ಖಾಲಿ ಆಗೋಯ್ತು, ನಾವು ತಿನ್ನಲಿಲ್ಲ. ಲಾಸ್ಟಿಗೆ ಕೇಳಿದ್ರಲ್ಲ ಖಾಲಿ ಆಯಿತು ಅಂತ ಹೇಳಬೇಕಲ್ಲ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ವಿ, ನಮಗೂ ಇಟ್ಕೊಳ್ಳಿಲ್ಲ. ಸೊ ಇವಾಗ ಹೋಗಿ ಎಲ್ಲಿ ಊಟ ಮಾಡೋಣ ಏನು ಮಗ? ಮಾಡೋಣ. ಸಿದ್ಧಾ ನಾವು ಚೈತ್ರ ಅವ್ರ ಮನೆಗೆ ಬಂದಿದ್ದೀವಿ ಗೈಸ್. ಅಂದರೆ ಶರತ್ ಅವರ ಅತ್ತೆ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಪಕ್ಕದ ಮನೆಯಲ್ಲಿ ಪಪ್ಪಾಯ ಬಿಟ್ಟಿದೆ ಆಯಿತಾ ಗೈಸ್. ಅದನ್ನ ಕದಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಹಿಂಗೆ ಕಾಂಪೌಂಡಲ್ಲಿ ಕುತ್ಕೋಬೇಕು ಗೈಸ್. ಹಿಂಗೆ ಕುತ್ಕೋಬೇಕು ಆರಾಮಾಗೆ. ಯಾರಿಗೂ ಡೌಟ್ ಬರಬಾರ್ದು ನಾವು ಪಪ್ಪಾಯ ಕದೀತಾ ಇದ್ದೀವಿ ಅನ್ನೋ ಥರ ಆರಾಮಾಗಿ ಕುತ್ಕೋಬೇಕು. ಆ ಕಡೆ ಈ ಕಡೆ ನೋಡ್ಕೋಬೇಕು ಗೈಸ್. ಹಿಂಗೆ ಮಾಡ್ಕೊಂಡು ಗೈಸ್ ಹಿಂಗೆ ತಿರ್ಕೋಬೇಕು. ಹಿಂಗೆ ಮುಂಚ್ಬಿಟ್ಟು ಹಿಂಗೆ ಇಟ್ಕೋಬೇಕು ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಷ್ಟೇ ಗೈಸ್, ಮುಗೀತು, ಎಪಿಸೋಡ್ ಮುಗೀತು. ಪಪ್ಪಾಯ ಏನೋ ಕದ್ದೆ, ಇಲ್ಲೇ ಎಳ್ನೀರು ಐತೆ, ಅದನ್ನು ಕುಡಿಯೋದು ಹೆಂಗೆ ಅಂತ ಗೊತ್ತಾಯ್ತಿಲ್ಲ. ಬಳೆ ಐತೆ, ಬಳೆಯಲ್ಲಿ ಟ್ರೈ ಮಾಡವ. ವಾ ಗೈಸ್ ಫೈನಲಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ನಾನೇನು ಮೆಸೇಜ್ ಕೊಡ್ತಾಯಿದ್ದೀನಿ ಅಂತ ಅರ್ಥ ಆಯ್ತಾ? ಬೇರೆಯವ್ರ ಮನೆಗೆ ಹೋದ್ನ ತಿನ್ನ ಬಂದನ್ನ ಇರಬೇಕು. ಈ ಥರ ಕಿತಾಪತಿಗಳ ಕೆಲಸ ಮಾಡೋಕ್ಕೆ ಹೋದರೆ ಹಿಂಗಾಗುತ್ತೆ ಗೈಸ್.
ಇವನು ಎಲ್ಲೋದ್ರೂ ಮಲ್ಕೊಳೋದೇ ಗೈಸ್. ನೋಡಿ ಗೈಸ್, ನಂದೇ ವ್ಲಾಗ್ ನೋಡ್ತವನೆ, ಮಲ್ಕೊಬಿಟ್ಟವನೆ ಗೈಸ್. ಏನು ಕ್ರೇಜ್ ಮಚ್ಚ. ಸರ್ತಾ ಬಾರ ಇಲ್ಲಿ, ಬೇಗ ಬಾರ. ನಂದೇ ವ್ಲಾಗ್ ನೋಡ್ತವನೆ, ಮಲ್ಕವನೆ ನೋಡಲಿ. ಹಾಂ ಇಲ್ಲ ಮಗ, ಅವನು ಅವಾಗಲೂ ನಿದ್ದೆ ಮಾಡ್ತಾನೆ. ಸಿದ್ಧಾ, ಸಿದ್ಧಾ, ವಾ ಈ ರೇಂಜ್ಗೆ ಗಾಯ್ಸ್. ನಾವಿವತ್ತು ಬಂದಿದ್ದೀವಿ ಬೆಂಗಳೂರು ಜಲಮಂಡಳಿ. ನಿನ್ನಕ್ಕೂ ನಲ್ಲಿ ತೋರಿಸುವಂಥದ್ದು. ಹೇ ಗಾಯ್ಸ್, ನಾವಿವತ್ತು ಬಂದಿದ್ದೀವಿ ಬೆಂಗಳೂರು ಜಲಮಂಡಳಿ BWSSB. ಈ ಕೆರೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಟ್ರೆಸ್ ಪಾಸಿಂಗ್, ಸ್ವಿಮ್ಮಿಂಗ್, ವಾಷಿಂಗ್ ಪ್ರೊಹಿಬಿಟೆಡ್ ಏರಿಯಾ. ಫುಲ್ ಮಾಡ್ದ. ನಮಗೂ ನಗು ಬರ್ತಿಲ್ಲ ಗೈಸ್, ಕಷ್ಟಪಟ್ಟು ನಗಬೇಕು. ಬಿಕಾಸ್ ಇವನ್ನ ಬಿಟ್ಬಿಟ್ಟು ನನ್ನ ಮಗ ಒಬ್ಬನೇ ನಡ್ಕವಿತಾವೆ ಗೈಸ್. ಹೊಟ್ಟೆ ಯಾಕೆ ಹಿಂಗೆ ಗುರುಸ್ತಾವರು, ಆ ಭಗವಂತ ಅನ್ನೋದಿದ್ರೆ. ಗೈಸ್, ನಮ್ಮ ಸಿದ್ಧ ಬರ್ತಾವನೆ, ಸಿದ್ಧನ ಮಾತಾಡ್ಸೋಣ ರೀ. ಬಾ ಮಗ ಬಾ. ಸಿದ್ಧ, ಸಿದ್ಧ ತಡಿಯಲ್ಲ, ತಡಿಯು. ನೋಡಿ ಯಾರೋ ಅಪ್ಪ ಅಂತ ಕರೀತಾರೆ ನನ್ನ. ಹೇ ಗೈಸ್, ನಾವಿವತ್ತು ಮಗ ಜೋಶಿಗೆ ಏನಾದ್ರು ಡೈಲಿ. ಇದು ಯಾವ ಸ್ಪಾಟ್ ಗೊತ್ತಾ? ಯಾವ್ದಪ್ಪ ಅದು ಮರ್ತೈತೆ ಗೈಸ್. ಇದು ಯಾವ ಸ್ಪಾಟ್ ಗೊತ್ತಾ ಗೈಸ್? ಇದು ಬಂದು ನಿಮ್ಮೆಲ್ಲರ ನೆಚ್ಚಿನ ರಕ್ಷಿತ್ ಶೆಟ್ಟಿ ಸರ್ ಮಾಡಿರುವಂತಹ ರಾಮ ಸೇತುವೆ. ಅದಲ್ವಾ ಡಿಪ್ರೆಷನ್. ನಮ್ಮ ಶರತ ಇವರೆಲ್ಲ ಸೇರಿಬಿಟ್ಟು ಇದು ರಾಮ ಸೇತುವೆ ನಾನು ಈಗ ಪುನಃ ಕಟ್ಟುವೆ, ಆ ಡೈಲಾಗ್ ಶೂಟ್ ಮಾಡೋರಲ್ಲ ಆ ಜಾಗಕ್ಕೆ ಹೋಗ್ತಿದ್ದೆ ಅಂದ್ಬಿಟ್ಟು ಇಲ್ಲಿ ಕರ್ಕ ಬಂದ್ಬಿಟ್ಟು ಇವಾಗ ನನಗೆ ಮಕ್ಕಾರ ಮಾಡಿದ್ರು. ನೋಡಿ ಗೈಸ್, ಇದಕ್ಕಿರಷ್ಟು ನೆಮ್ಮದಿ ನಾನು ಕೊಡಲ್ಲ ಗೈಸ್. ಎಷ್ಟು ನೆಮ್ಮದಿಯಾಗಿ ಮಲಗೈತೆ ಅದು, ಅದಕ್ಕಿರಷ್ಟು ನೆಮ್ಮದಿ ನಮಗೆಲ್ಲ. ಸುಳ್ಳು ಹೇಳ್ಬಿಟ್ಟು ಕರ್ಕ ಬಂದ್ಬಿಟ್ಟವ್ರಲ್ಲ ಗೈಸ್. ಈ ಜಾಗದಲ್ಲೇ ನಡಿ ಗೈಸ್. ನೋಡಿ ಇವಾಗ ಹೇಳ್ತಾವ್ರೆ ನಿಜವಾಗ್ಲು ಇದೇ ಜಾಗದಲ್ಲಿ ಶೂಟಿಂಗ್ ನಡೆದಿರೋದು ಅಂತ. ಕರೆಕ್ಟಾಗಿ ಒಂದ್ ಹೇಳ್ರಿ, ನಿಜವಾಗ್ಲೂ ಇದೇ ಸ್ಪಾಟ್ ಅಲ್ಲಿ ಅವನಿಗೆ ಹೇಳ್ಬಿಡ್ತೀನಿ ನಾನು ಇವಾಗ. ಆಮೇಲೆ ಹಂಗೆ ನೀವು ಇದು ಮಾಡ್ತಿದ್ರಿ ಇವಾಗ, ಕರೆಕ್ಟಾಗಿ ಕೇಳ್ಬಿಡ್ತೀನಿ ಆಮೇಲೆ. ಇವಾಗ ಏನಿದು ಬೇಡ ನನಗೆ ಅಣ್ಣ. ಇಲ್ಲಿ ಶೂಟಿಂಗ್ ನಡೆದಿರೋ ಸ್ಪಾಟ್ ಇದೇನಾ? ಅದೇ ಯಾವ್ದದು? ಕಿರಿಕ್ಪಟ್ಟಿ. ಹಾಂ, ಅಂದ್ರೆ ರಾಮ ಸೇತುವೆ ಈಗ ನಾನು ಪುನಃ ಕಟ್ಟುವೆ ಅಂತ ಸಾಂಗಲ್ಲೆಲ್ಲ ಶೂಟ್ ಮಾಡವ್ರೆ ಅಂತಂದ್ರು. ಇದೇನಾ ಅದು? ಲೈ ಮತ್ತೆ ಇದೆ ಅಂತ ಕರ್ಕ ಬಂದಲ್ರಲ್ಲ ಮತ್ತೆ. ಒಟ್ಟಿನಲ್ಲಿ ಚೆನ್ನಾಗೈತೆ ಸ್ಪಾಟು, ನೋಡು ಎಂಜಾಯ್ ಹಂಗೆ ತಾನೇ. ಮತ್ತೆ ನೀನು ಒಂದ್ಸರಿ ಹ್ಞೂ ಅಂತೀರಾ, ಒಂದ್ಸರಿ ಹ್ಞೂ ಅಂತೀರಾ ಮಗ. ಇವಾಗ ಒಂದು ನೆಕ್ಸ್ಟ್ ಲೆವೆಲ್ ಚಾಲೆಂಜ್ ಮಗ. ಏನು ಚಾಲೆಂಜು? ಯೋಚನೆ ಮಾಡ್ತಿದ್ದೀನಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಲೆಕ್ಕಾಕು. ಇನ್ನೆಷ್ಟು ಮರ ಇರ್ಬೋದು? ಅಡಿಕೆ ಮರನ ತೆಂಗಿನ ಮರನ? ಈ ಅಡಿಕೆ ಮರ, ತೆಂಗಿನ ಮರ ಎರಡು ಸಪ್ರೇಟ್. ಅಡಿಕೆ ಮರ ಒಂದು 5,000 ಮೇಲೆ ಐತೆ. ಒಂದು 5,000 ಅನ್ಕೊಳ. ತೆಂಗಿನ ಮರ ಒಂದು 1,000 ಜಾಸ್ತಿ ಐತೆ. ಹೇಳ ಕರೆಕ್ಟಾಗೆ ಹೇಳು. ನೀನು ಎಷ್ಟು ಹೇಳ್ದು ಅದಕ್ಕೆ ಎಲ್ಲ 10 ಜಾಸ್ತಿ ಐತೆ. ಬೇಕಾರೋಗಿ ಲೆಕ್ಕ ಹಾಕಬಾ. ಮುಖ್ಯ ವಿಷಯಕ್ಕೆ ಬರಲ್ಲ ಗೈಸ್. ಎಲ್ಲ ನಮ್ಮನೆ ನೋಡ್ತಾರೆ ಗೈಸ್. ಆಫ್ ಮಾಡೋ ಸಾಕು. ಎಲ್ಲ ನಮ್ಮನೆ ನೋಡ್ತಾರೆ, ಆಫ್ ಮಾಡ್ದ ನೋಡ್ಲಿ ಬಿಡು. ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕು ಗೈಸ್. ಮಗ ನನ್ನ ಸ್ಲಿಪ್ಪರ್ ಇಲ್ಲೇ ಇಟ್ಟರೆ ಮುಂದ ಮುತ್ತು. ದಿಸ್ ಈಸ್ 5th ಸ್ಲಿಪ್ಪರ್ ಆಫ್ ಮೈ ಲೈಫ್ ಗೈಸ್. ಈ ಕ್ರಾಕ್ಸ್ನ 5 ಸರಿ ತಗೊಂಡಿದ್ದೀನಿ. 4 ಸರಿ ಕಳ್ತನ ಆಗಿದೆ, 1 ಸರಿ ರಿಟರ್ನ್ ಸಿಕ್ಕಿದೆ, 3 ಸರಿ ಸಿಕ್ಕಿಲ್ಲ ಗೈಸ್. ಈಗ ಮತ್ತೆ ಬಿಡಕ್ಕೆ ನನಗೆ ಮನಸ್ಸು ಬರುತ್ತಾ? ಕುಡಿಯೋ ನೀರು ಇದು ಮಗ, ಕುಡಿಯೋ ನೀರು 100% ಕುಡಿಯೋ ನೀರು ಇದು ಗೈಸ್. ಕುಡಿ. ಕುಡಿಯೋಕೆ ಕುತ್ಕೊಂಡಿದ್ಯಾ ಇಲ್ಲ ಏನೋ ಒಳ್ಳೆ ಕಲ್ಗಚ್ಚು ಕುಡಿತಿದ್ಯಾ? ಹೊಸ ಕಲ್ಗಚ್ಚು ಹಿಂಗೆ ಕೂಡ ಕುಡಿಯೋದು ನಮ್ಮ ಮನೇಲಿ ಹೊಸ ಕಲ್ಗಚ್ಚು ಹಿಂಗೆ ಕುಡಿಯೋದು ಮಗ. ಗೈಸ್ ಇಲ್ಲಿ ನೋಡಿ, ನೀರು ಕುಡಿತೀನಿ ಅಂದ್ಬಿಟ್ಟು ಹೊಸ ಕಲ್ಗಚ್ಚು ಮಗ. ಹೊಸ ಕಲ್ಗೊಚ್ಚು ಕುಡಿದ್ಬಿಟ್ಟು ಹಾಲು ಕೊಡುತ್ತೆ. ನೀನೇನು ಜಾಸ್ತಿ ಮಾತಾಡಿದ್ರೆ ಏನು ಮಾಡ್ತೀನಿ ಹೇಳು? ಏನು ಮಾಡ್ತೀಯಾ? ಮೈಕಿಗೆ ನೀರು ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಬಂದಿಲ್ವಲ್ಲ ಅಂತ ಒಂದು ಬೇಜಾರಿತ್ತು.
ಸೊ ಬೆಳಿಗ್ಗೆ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂತ. ಕೊನೆಗೂ ನಾವಿಲ್ಲಿ ಏನಕ್ಕೆ ಅಂತ ಬಂದಿದ್ದು, ದೇವ್ರ ದರ್ಶನ ಆಗಿದೆ ಗೈಸ್. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಗೈಸ್. ಒಂದು ಕ್ರೇಜಿ ಸ್ಪಾಟ್ ಕಂಟೆಂಟ್ ನನ್ನ ಮೈಂಡಿಗೆ ಬಂದಿದೆ. ಏನು ಗೊತ್ತಾ, ಇವನು ನನ್ನ ಬರ್ಡೇಗೆ ವಿಶ್ ಮಾಡಿಸ್ಬೇಕು ಅಂದರೆ ಒಂದು 5 ಜನ ಕೈಲಿ. ಸೊ ಯಾವ ಥರ ವಿಶ್ ಮಾಡಿಸ್ತಾನೆ ಕೇಳೋಣ. ಮಗ ಮಾಡಿಸ್ತೀಯಾ? ಎಷ್ಟು ಜನದ ಕೈಲಿ? ಒಂದು 5 ಜನ. 5 ಜನ? ಹಾಂ, ಮಾಡಿಸ್ತೀನಿ ಮಗ. ಓಕೆ, ಮಾಡಿಸು. ಯುವರ್ ಟೈಮ್ ಸ್ಟಾರ್ಟ್ ನಾವ್. ಇವತ್ತು ಹುಡುಗಿರ ಹತ್ರ ಮಾತ್ರ ಹೋಗ್ಬೇಡ ಮಗ, ಮೀಟ್ರ್ ಆಪೈತದೆ. ಮೀಟ್ರ್ ಆಪೈತದೆ. ಯಾಕೆ? ಅದು ಅದೊಂದು ಹಂಗೆ ಮಗ. ಅದು ಅಲ್ಲ ಕಣ, ಹುಡುಗಿರಾದ್ರೆ ವಿಶ್ ಮಾಡ್ತಾರೆ, ಹುಡುಗರಾದ್ರೆ ಯಾರು ಕೇಳಿದ್ರು ಕೇಳು ಮಗ. ಯಾರನ್ನಾದ್ರೂ ಮಾತಾಡ್ತಾರೆ. ಹಾಂ, ಇವತ್ತು ಇವನ್ ಬರ್ಡೇ, ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹೋಗ್ಬಿಟ್ಟು ಬಂದ್ವಿ. ಹಾಂ, ಥ್ಯಾಂಕ್ ಯು. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ಪಾಟಲ್ಲೇ ಬಡಿಸ್ಬಿಟ್ಟ ಗೈಸ್ ಇಬ್ರು. ಅಣ್ಣ ಒಂದು ನಿಮಿಷ ಬರಲಿ. ಒಂದು ನಿಮಿಷ ಬರಲಿ. ಇವನ್ ಬರ್ಡೇ ವಿಶ್ ಮಾಡಿ. ಥ್ಯಾಂಕ್ಸ್ ಅಣ್ಣ. ಸುಮ್ಮನೆ ಅಣ್ಣ. 4 ಜನ ಆಯ್ತು ಮಗ. ಗೈಸ್ ಏನು ಗೈಸ್ ಮೀಟ್ರಿ ನನ್ನ ಮಗನಿಗೆ ಎಲ್ಲಾರನ್ನು ಕೇಳ್ತಾವನೆ. ಒಂದು ನಿಮಿಷ ಯಾರು ಮೊಬೈಲ್ ಹಿಡ್ಕೊಂಡು ನಮ್ಮ ಥರನೇ ಬರ್ತಾವ್ರೆ. ಮಗ ಬೇಡ ಮಗ. ಅವ್ರು ಭಯ ಬೇಡ ಬಿಡು. No girls. ಮೀಟರ್ ಬೇಕು. Only uncles, aunties and boys. No girls. ಮಗ ಬೇಗ. ಇನ್ನು ಒಬ್ರು ಬ್ಯಾಲೆನ್ಸ್ ಅವ್ರೆ, ಡಿಫ್ರೆಂಟ್ ಆಗಿರೋರು ಯಾರಾದ್ರೂ ಸಿಕ್ಕಿದ್ರೆ. ಡಿಫ್ರೆಂಟ್ ಆಗಿದ್ರೆ ಕೈಯಲ್ಲಿ ನಡ್ಕೊ ಬರ್ಬೇಕಾ? ಅಲ್ಲ, ನಮಗೆ ವಾಪಸ್ ಬೈಯೋಂಥವ್ರು ಯಾರಾದ್ರೂ ಸಿಗ್ಬೇಕು. ಓ ಅಪ್ಪ ದೇವ್ರು, ನಿನ್ಗೆ ಏನು ಮಾತಾಡಲ್ಲ. ಇವನ್ ಯಾವ ದೊಣ್ಣೆ ನಾಯಕ ಅಂತ ನನ್ನ ಹಿಡ್ಕೊಂಡ್ರೆ. ಒಬ್ರು ಹುಡುಗಿ ಆಡಾದ್ರೆ ಚೆನ್ನಾಗಿರುತ್ತೆ ಅನಿಸ್ತೈತೆ. ಹೌದಾ? ಹಾಂ, ಬೈಲಿ ಬಾ, ತಲೆ ಕೆಡಿಸ್ಕೊಬೇಡ, ನಾನು ಇದ್ದೀನಿ. ಇವತ್ತು ಇವ್ರ ಬರ್ಡೇ, ವಿಶ್ ಮಾಡಿ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾರ್ಮಲಿ ಚಾಲೆಂಜ್ ಗಾಯ್ಸ್ ಏನು ಸ್ಪೀಡಾಗಿ ಕಂಪ್ಲೀಟ್ ಮಾಡ್ದ ಅಂದರೆ ಗಾಯ್ಸ್ ಅದೇನು ಕೊಡ್ತಾನೆ ಕೊಡಲಿ. ಲೇ ನೆನ್ನೆ ಮಾಲಾಪೇಶದಲ್ಲಿ ಮೊನ್ನೆ ಮ್ಯಾನಿಕ್ಯೂಗೆ ಮುತ್ತು ಕೊಟ್ಟಿದ್ದೀನಂತೆ. ಅದೇನು ಚಾಲೆಂಜ್ ಕೊಡ್ತೀಯ ಕೊಡೋ. ದಮ್ಮ ಇರಬೇಕು. ಏನಟ ಬೈಲಿ. ಇದು ನೋಡಿದ್ಮೇಲೆ ನನಗೆ ಥಾಟ್ ಬಂತು. ನನ್ಗೆ ಯಾರೋ ಹೇಳಿದ್ರು, ಇವಾಗ ನೋಡಿ ಫುಲ್ ಕ್ಲೋಸ್ ಆಗಿರುತ್ತೆ ಗೊತ್ತಾ, ತೋರಿಸಿದ್ನ ಫುಲ್ ಕ್ಲೋಸ್ ಆಗಿರುತ್ತಲ್ಲ, ಇವಾಗ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಇದು ನಿಂಗೆ ಪ್ರೆಸ್ ಮಾಡಿದಾಗ ಪಟ್ ಅಂತ ಹೊಡೆದೋಯ್ತು ಅಂದರೆ ಅದಕ್ಕೆ ಕೆಲಸ ಆಗುತ್ತೆ. ಓಕೆ, ಇಲ್ಲಾಂದ್ರೆ ಆಗಲ್ಲ. ಓಕೆ, ನಾನು ಈಗ ಒಂದು ಕೆಲಸ ಅನ್ಕೊಂಡು ಹೊತ್ತಲ ಇವಾಗ. ಹಾಂ ಗೈಸ್, ಓಕೆ, ಈ ವರ್ಷ ನಮ್ಮ ಕೀರ್ತಿಗೆ ಒಂದು ಹುಡುಗಿ ಸೆಟ್ ಆಗ್ತಾಳೆ. ಈ ವರ್ಷದ ಆಗಲ್ಲ ಗೈಸ್. ಪಟ್ ಅಂತ ಕಣೋ, ಬಾರೋ ಇಲ್ಲಿ. ಪಟ್ ಬಾರೋ ಇಲ್ಲಿ. ಈ ವರ್ಷನೂ ನಮ್ಮ ಕೀರ್ತಿಗೆ ಹುಡುಗಿ ಸಿಗಲ್ಲ. ಮುಗೀತು, ಮುಗೀತು. ಅದು ಒಂದು ಹುಡುಗಿ, ಅದು ಒಂದು ಹುಡುಗಿ ಇಲ್ಲ. ಇದು ಮುಗೀತು. ಇದು ನೆಕ್ಸ್ಟ್ ಇಯರ್ಗೆ. ಈಗ ನಮ್ಮ ಹುಡುಗಿಗ ಸರಿ ಓಕೆ, ಇದು ಚೆನ್ನಾಗೈತೆ. ನಮ್ಮ ಹುಡುಗಿ ಈ ವರ್ಷ ನಿನಗೆ ಹುಡುಗಿ ಸೆಟ್ ಆಗ್ತಾಳೋ ಇಲ್ವೋ ಅಂತ. ಸಾರಿ, ಮದುವೆ ಸೆಟ್ ಆಗುತ್ತೋ ಇಲ್ವೋ ಅಂತ. ಮದ್ವೆ ಅಲ್ಲ, ಹುಡುಗಿ. ಮದ್ವೆ ಆಮೇಲೆ ಹುಡುಗಿ ಮದುವೆ ಎರಡು ಒಂದೇ ಅಲ್ವಾ ಮಗ? ಇಲ್ಲ, ಹುಡುಗಿ. ಒಟ್ನಲ್ಲಿ ಒಂದು ಹುಡುಗಿ ಸೆಟ್ ಆಗ್ತಾಳೆ ಇಲ್ಲ ಅಂತ. ಓಕೆನಾ? ಇಲ್ಲಿ ತೋರಿಸಿಲ್ಲ. Oh my God! बड़ा हरामी हो बेटा. ಹೋಗ್ತಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಅದನ್ನ ಹಂಗ್ ಗೊತ್ತದು, ನಿನಗೆ ಗೊತ್ತಾಗ ಬರಲ್ಲ. ನಮ್ಮ ಹುಡುಗಿನ ಹಾಕೊಂಡು ಇಸಕ್ಬಿಟ್ಟೆ ನೀನಲ್ಲಿ. ನೀನ್ ಹಾಳು ಮಾಡ್ಬಿಟ್ಟೆ ಅವಳನ್ನ ಅಲ್ಲೇ. ನಾನು ನಿಮ್ಮ ಹುಡುಗಿನ ಇಚ್ಚಕ್ಲಿಲ್ಲ, ಹೂನೇ ಇಚ್ಕಿದು. ಅದೇನೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರೆ ತಾನೇ ಅದು ಪಟ್ ಅಂತ ಹೊಡೆಯೋದು. ಸಾಯಿಸ್ಬಿಟ್ಟಲ್ಲ ನನ್ನ. ನೋ ಡಬಲ್ ಮೀನಿಂಗ್, ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಾನಲ್. ಡಬಲ್ ಮೀನಿಂಗ್ ಅಲ್ಲ, ಇಟ್ಸ್ ಎ ಫ್ಯಾಮಿಲಿ ವ್ಲಾಗ್ಸ್.
ಅದು ನೀಟಾಗಿ ಏಯ್ ಇನ್ನೊಂದ್ಸತಿ ಟ್ರೈ ಮಾಡಿ ಬರೋ ನನ್ನ ಮನ್ಸಿನ ಸಮಾಧಾನಕ್ಕಾದ್ರು ಇನ್ನೊಂದ್ಸತಿ ಟ್ರೈ ಮಾಡಿ ಬರೋ ನನ್ನ ಮನ್ಸಿನ ಸಮಾಧಾನಕ್ಕಾದ್ರು ಪಾಪ ಹುಡುಗ ಎಂಥ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ. ಗೈಸ್, ನಾವು ಅವಾಗಲೇ ಹೇಳ್ದಂಗೆ ರಾಮ ಸೇತುವೆ ಪುನಃ ಕಟ್ಟುವೆ ಅಂತ ಸಾಂಗಲ್ಲಿ ಬಂದಿದ್ದು ಇದೇ ಬ್ರಿಡ್ಜು ಗೈಸ್, ಇದೇ ಜಾಗದಲ್ಲಿ ಶೂಟಿಂಗ್ ಆಗಿರೋದು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಕರಿತೀನಿ ಕಣ. ಏನೋ ಮಾಡಪ್ಪ You very chalak, bro. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, 1 minute ಬರಲಿ. ಇವತ್ತು ಇವನ್ ಬರ್ಡೇ, ವಿಶ್ ಮಾಡಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ಸೆಕೆಂಡ್ ಕೊಡು, ಯಾಕೋ ನಾಚಿಕತ್ತೀಯ, ಭಯ ಬೀಳ್ಬೇಡ. ಥ್ಯಾಂಕ್ ಯು. ಅಲ್ಲ ಮಗ, ಅಲ್ಲಿ ಪಾಪ ಯಾರೋ ಒಬ್ರು ವಿಶ್ ಮಾಡಿದ್ರು, ಅವ್ರಿಗೆ ಸಿಸ್ಟರ್ ಅಂದೆ, ಇವ್ರಿಗೆ ಯಾಕೆ ಅನ್ಲಿಲ್ಲ? ಮಾತೇ ಇಲ್ಲ. ಹೇಳು ಏನಾ? ಆಯ್ತು ಬಪ್ಪ ಅಂದ್ಬಿಡ್ತೀನಿ. ಬೇಡ ಬಾ ಹೋಗ್ಲಿ, ನಿನ್ನ ಮನ್ಸಿಗೆ ಯಾಕೆ ನೋವು ಮಾಡಲಿ. ಸೊ ಅದೇ ಖುಷಿಗೆ ನಿಂಗೆ ಏನು ಬೇಕು ಅದೇ ಖುಷಿಗೆ ಬರಪ್ಪ, ನಿನಗೂ ವಿಶ್ ಮಾಡ್ತೀನಿ. ಅಡ್ವಾನ್ಸ್ ಆಗಿ ವಿಶ್ ಮಾಡಿಸ್ತೀನಿ. ಇವಂದು ಬರ್ಡೇ ಇರೋದು ಮೇಗ ಜುಲೈಗೆ ಜುಲೈ 14 ತಾನೆ. ಅಲ್ಲ, ನಿನ್ ವಿಶ್ ಮಾಡ್ಸೋದು ಬೇಡ, ನನ್ನ ಡೇಟ್ ಹೇಳೋದು ಬೇಡ. ಅಲ್ಲ, ಇಮೋಷನಲ್ ಡ್ಯಾಮೇಜ್. ಜುಲೈ ಏಯ್ ನನ್ನ ಪ್ರಕಾರ ಇದೇ ತಿಂಗಳು ನಿನ್ ಬರ್ಡೇ. ಇದೇ ತಿಂಗಳು ಜುಲೈ 14 ಜೂನ್, ಇದೇ ತಿಂಗಳು ನಿನ್ ಬರ್ಡೇ. 14 ಅಲ್ಲ, ಬಟ್ 21. ಒಂದು ನಿಮಿಷ ಇರು, ನಾನು ಹೇಳ್ತಿದ್ದಿರು 14. ಒಂದು ನಿಮಿಷ ಇರು. ಅವಾಗ್ಲೇ ಹೇಳ್ದಲ್ಲ, ಅದನ್ನು ಇದನ್ನು ಮಿಕ್ಸ್ ಮಾಡು. ಅವಾಗಲೇ ಹೇಳಿದ್ದು 21. ಅಲ್ಲ, ಅದ್ರ ಹಿಂದೆ ಹೇಳ್ದಲ್ಲ 20. 14 ಹೇಳ್ದೆ. 17 ಅಲ್ಲ, 18. ತಡಿಯೋ ನಿಮಿಷ 20 ಅಂತ ಅಂದೆ, ಆಮೇಲೆ 14 ಅಂದೆ. ಅವೆರಡು ಮಿಕ್ಸ್ ಮಾಡು. ಇನ್ನೊಂದು ಸರಿ ಹೇಳು. ಯಾವ್ಯಾವ್ದನ್ನ? 20 ಅಂದೆ, ಆಮೇಲೆ 14 ಅಂದೆ. ಅವೆರಡು ಮಿಕ್ಸ್ ಮಾಡು, ಕೊಲಾಬ್ ಮಾಡು. 16. ಒಂದು ನಿಮಿಷ, ಫಸ್ಟ್ 20 14 ಅವೆರಡೇ ಮಿಕ್ಸ್ ಮಾಡು. 40. ಇನ್ನೊಂದು ಸರಿ ಹೇಳು, ಕ್ಲಿಯರ್ಗಳು. 24. ಅದನ್ನ 20 14 ಮಿಕ್ಸ್ ಮಾಡಿದ್ರೆ ಏನ್ ಬರ್ತದೆ? 30 ಬರುತ್ತೆ. 24. ಒಂದು ನಿಮಿಷ ಇರು. 24 14 28 24 24 ಅದಕ್ಕೆ ಎಷ್ಟು ಮಿಕ್ಸ್ ಮಾಡಬೇಕು? ನಾನು ಆ ನಂಬರ್ ಸುಮ್ಮನೆ ಕ್ಯಾಶುವಲ್ ಆಗಿ ಮಿಕ್ಸ್ ಮಾಡೋಂತಿದ್ದು, ನೀನು ಆ್ಯಡ್ ಮಾಡ್ತಾ ಇದೀಯಾ? 34 ಎಲ್ಲೋ ಐತೆ ಡೇಟು? 24. ಬಾ, ನಾನು ಹೇಳಿಲ್ವಾ ಗಾಯ್ಸ್? ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೆ. ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೆ. ಇವಾಗ ಏನಪ್ಪ, ನೀನು 24 ನಿನ್ ಬರ್ಡೇ ವಿಶಸ್ ಮಾಡಿಸ್. ಬೇಡ ಇವಾಗ ಬೇಕಾ? ಕೇಳ್ ನೋಡು. ಕುಯ್ದು ಬಿಡ್ತೀನಿ ಮಗ. ಆ್ಯಕ್ಚುಲಿ ನೀನು ವಿಶಸ್ನ ತಗೋಬೇಕಾದ್ರೆ ಲಾಸ್ಟಲ್ಲಿ ಆ ಹುಡುಗಿರ ಹತ್ರ ಹೇಳಿದೆ, ಭಯ ಪಡಬೇಡ, ಶೇಕ್ ಹ್ಯಾಂಡ್ ಮಾಡು ಅಂತ. ಆ್ಯಕ್ಚುಲಿ ಅದು ಭಯ ಅಲ್ಲ, ಅದು ನಾಚಿಕೆ. ಮಗ, ಇನ್ನೊಂದು ಕೇಳಲ್ಲ? ಏನು ಹೇಳ? ಈ ಬರ್ಡೇ ವಿಶಸ್ತು ಏನೋ ಒಂಥರ ಚೆನ್ನಾಗೈತಿ ಅನ್ನಿಸ್ತೈತೆ, ಏನೋ ಇದೇ ಇದ್ರಲ್ಲಿ ಅನ್ನಿಸ್ತೈತೆ. ಇನ್ನೊಂದಿಬ್ರ ಜೊತೆ ಮಾಡಿಸ್ತೀಯಾ? ಖತಮ್. ವಿಶಸ್ನ ಟೈಮ್ ಆಯ್ತು, ನಾನು ಮಗನೇ ಕತ್ಲಾಯ್ತಾ ಬಂತು ನೋಡಿ ಮನೆ ಕಡೆಗೆ. ಮಾವ, ಇನ್ನೊಂದು ಜೊತೆ ಮಾಡ್ಸೋ. ಕತ್ಲಾಯ್ತು ಗುಣ. ಮನೆಗೆ ಹೋಗಿ ಅದು ಹೆಂಗ ಅದು ಕೋಣೆ? ಅದು ಹಂಗೂ ಏನು ಅಂತ ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ವಾಗ್ಲೂ ಬೇಕಾದ್ರೆ ಆಫ್ ಮಾಡಿದ್ದ. ಹಾಗಾದ್ರೆ ಇಷ್ಟೊತ್ತು ನಾವು వెళ్ళి ಡೈಲಾಗು ಬಂದಿಲ್ಲ. ತೆಗ್ದ ನಮ್ಮ ಮನೆಯ ಹೋಗಿ ಹೆಗಣ ಮೇಸು ಹೋಗಿ. ಆಫಾಗಿ ಹೋಗಿತ್ತಾ? ನೋಡು, ಅವರೆಲ್ಲ ನಗ್ತಾರೆ, ನೀನು ಕ್ಯಾಮ್ರಾ ಆಫ್ ಮಾಡಿರ್ತೀನಿ ನೋಡ್ಕೊಂಡು. ನಿಜವಾಗ್ಲೂ ಆಫಾಗಿ ಹೋಗಿತ್ತ? ಅಯ್ಯೋ ದೇವ್ರೇ, ಸರಿ ಟೈಮ್ ಆಯ್ತು, ಬಾ ಮನೆಗೆ ಹೋಗೋಣ.